ನೋಡ್ತಾ ಇದ್ದೀರಾ TV46 ಮಲೆನಾಡು ವಾರ್ತೆಗಳು. ನಾನು ಮೇಘನಾ ಲೋಕೇಶ್. ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನಲ್ಲಿ ತಗ್ಗದ ಮಳೆಯ ಅಬ್ಬರದಿಂದ ಪಟ್ಟಣದ ಆಜಾದ್ ರಸ್ತೆಯ ಜನವಸತಿ ಪ್ರದೇಶಕ್ಕೆ ಹೇಮಾವತಿ ನೀರು ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಅಲ್ಲಿನ ನಿವಾಸಿಗಳು ಕೂಡಲೇ ಸುರಕ್ಷಿತ ಸ್ಥಳಕ್ಕೆ ತೆರಳುವಂತೆ ತಹಶೀಲ್ದಾರ್ ಮೇಘನಾ ಸೂಚನೆ ನೀಡಿದ್ದಾರೆ. ಸಕಲೇಶಪುರ ತಾಲೂಕಿನಲ್ಲಿ ಭಾರಿ ಮಳೆ ಸುರಿಯುತ್ತಿರುವ ಹಿನ್ನೆಲೆಯಲ್ಲಿ ಹೇಮಾವತಿ ದಡದಲ್ಲಿರುವ ಹೊಳೆಮಲ್ಲೇಶ್ವರ ದೇವಾಲಯದ ಗರ್ಭಗುಡಿಗೆ ನೀರು ನುಗ್ಗಿದ್ದು, ದೇವಾಲಯಕ್ಕೆ ನುಗ್ಗಿದ ಹೇಮಾವತಿ ನದಿ ನೀರಿನಿಂದ ಜಲಾವೃತವಾದ ಹೊಳೆಮಲ್ಲೇಶ್ವರ ದೇವಾಲಯದಲ್ಲಿ ಪೂಜೆ ಪುರಸ್ಕಾರ ಬಂದ್ ಮಾಡಲಾಗಿದ್ದು, ದೇವಾಲಯಕ್ಕೆ ಭಕ್ತರು ಆಗಮಿಸದಂತೆ ತಾಲೂಕು ಆಡಳಿತ ಸೂಚನೆ ನೀಡಿದೆ. ಇನ್ನು ಆಜಾದ್ ರಸ್ತೆಗೆ ನೀರು ನುಗ್ಗಿದ ಪರಿಣಾಮ 11 ಕೆವಿ ವಿದ್ಯುತ್ ಸರಬರಾಜು ಟ್ರಾನ್ಸ್ಫಾರ್ಮರ್ ಸಾರ್ವಜನಿಕರ ಹಿತದೃಷ್ಟಿಯಿಂದ ಕಡಿತಗೊಳಿಸಲಾಗಿದ್ದು, ಬಿಎಂ ರಸ್ತೆ 5 ಅಡ್ಡ ರಸ್ತೆಗಳಿಗೆ ವಿದ್ಯುತ್ ಸರಬರಾಜು ಆಗುವುದಿಲ್ಲ ಎಂದು ಚೆಸ್ಕಾಂ ಇಇ ಮಂಜುನಾಥ್ ತಿಳಿಸಿದ್ದಾರೆ. ಏನಿಸಿದೆಯಾ ಗಾಡಿನ? ಚಂದ್ರನ ಅಂಗಡಿ ತನಕ ಹಂಗೆ ನೋಡಿ ಆ ಕಡೆ. पूरा खाली कराने पहले से पूरा आइटम पूरा सेफ होगा. ಸರ್ ಒಟ್ಟು ಎಷ್ಟು ಮನೆ ಶಿಫ್ಟ್ ಅಂದ್ರೆ ಸರ್ ಒಂದೇ ನಾನೇ ಹೇಳ್ಬಿಡ್ತೀನಿ ಸರ್. ಶಿಫ್ಟ್ ಅಂತ ಒಂದು ಅಂಶ ಮಾಡಬೇಡಿ ಹೇಳ್ಬಿಟ್ಟು, ವಾಸ್ತವಾಂಶ ಅಂತಂದ್ರೆ ನಾವು ಅಲ್ಲಿಗೆ ಎಷ್ಟೊಂದು ಕಡಿಮೆ ಬಂದಿರೋರು ಎಲ್ಲ ರಿಲೇಷನ್ ಮನೆಗೆ ಹೋಗೋರು. ನಾವು ಶಿಫ್ಟ್ ಅಂತೂ ಎಲ್ಲ ಈ ಎಂಟೈರ್ ಈ 3 ಲೈನ್ ಶಿಫ್ಟ್ ಮಾಡೋದು ರೆಡಿ ಮಾಡಿದೀವಿ. ಅಪ್ ಟು ಇಲ್ಲಿವರೆಗೆ 3 ಲೈನಲ್ಲೂ ಶಿಫ್ಟ್ ಆಗೋರು ಸರ್. ಹೆಚ್ಚು ಕಡಿಮೆ 3 ಲೈನಿಂದ. ಮತ್ತೊಂದೆಡೆ ಅತಿಯಾದ ಮಳೆಗೆ ಆನೆಮಹಲ್ ಮಾರ್ಗವಾಗಿ ಬ್ಯಾಕರವಳ್ಳಿಗೆ ಸಂಪರ್ಕ ಕಲ್ಪಿಸುವ ರಾಜ್ಯ ಹೆದ್ದಾರಿ ಬಾಗರಹಳ್ಳಿ ಸಮೀಪ ಕುಸಿದು ಬಿದ್ದಿದ್ದು, ವಾಹನಗಳ ಸಂಚಾರಕ್ಕೆ ಅಡಚಣೆಯಾಗಿದೆ. ಮಳೆಯ ಆರ್ಭಟ ಹೆಚ್ಚಾದ ಕಾರಣ ಹೇಮಾವತಿ ನದಿಯ ಹರಿವು ಹೆಚ್ಚಾಗಿದ್ದು, ಇದೀಗ 13 ಅಡಿಗಳಷ್ಟು ನೀರು ಹರಿಯುತ್ತಿದೆ. ಮಳೆಗಾಳಿಯ ರಭಸಕ್ಕೆ ತಾಲೂಕಿನ ಅನೇಕ ಭಾಗಗಳಲ್ಲಿ ವಿದ್ಯುತ್ ಕಂಬ, ಮರಗಳು ಹಾಗೂ ಮನೆಗಳು ಕುಸಿದು ಬೀಳುತ್ತಿವೆ.
ಮಳೆಯ ಹಿನ್ನೆಲೆಯಲ್ಲಿ ಕಳೆದ 2 ದಿನಗಳಿಂದ ತಾಲೂಕಿನಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ನಿರಂತರ ಸುರಿಯುತ್ತಿರುವ ಮಳೆಗೆ ತಾಲೂಕಿನ ಒಂಗಡಹಳ್ಳ, ಬಾಳೆಹಳ್ಳ, ಎತ್ತಿನಹಳ್ಳ, ಐಗೂರು ಹಳ್ಳ ತುಂಬಿ ಹರಿಯುತ್ತಿದ್ದು, ಎಲ್ಲಿ ನೋಡಿದರಲ್ಲಿ ಗದ್ದೆಗಳು ಹೇಮಾವತಿ ನದಿ ನೀರಿನಿಂದ ಜಲಾವೃತಗೊಂಡಿದೆ. ಟಿವಿ 46 ಮಲೆನಾಡು ನ್ಯೂಸ್, ಸಕಲೇಶಪುರ.